ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಟಾಪಿಕ್ ಕೂಡ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ನೀವು ತಮಿಳಲ್ಲಿ ನೋಡಿರ್ಬೋದು, ಚಾಂಪಿಯನ್ಸ್ ಟ್ರೋಫಿ ಅಂದ್ರೆ ಇವ್ರು ಔಟ್ ಅಂತ ಹೇಳಿದ್ರು. ಅವ್ರು ಯಾರ್ಯಾರು ಮತ್ತ RCB ಏನು ಚಿಂತಿ ಯಾರ ಬಗ್ಗೆ ಐತೆ ಈ ವಿಡಿಯೋ ನೋಡೋಣ. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ. ಹಂಗ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನೋಡಿದ್ರೆ ಕರೆಕ್ಟ್ ಚಾಂಪಿಯನ್ಸ್ ಟ್ರೋಫಿ ಇವ್ರು ಔಟ್. ಅವ್ರು ಯಾರಪ್ಪ ಅಂದ್ರೆ ಇಬ್ರು ಆಸ್ಟ್ರೇಲಿಯನ್ ಪ್ಲೇಯರ್ಸ್, ಬೇರೆ ಯಾರಲ್ಲ. ಒಂದು ಪ್ಯಾಟ್ ಕಮಿನ್ಸ್, ಇನ್ನೊಬ್ರು ಜೋಸ್ ಹ್ಯಾಸಲ್ವುಡ್. ನೀ ಕೇಳ್ಬೋದು ಇವ್ರದ್ದು ಆಯ್ತು RCB ಯಾರ ಬಗ್ಗೆ ಚಿಂತೆ ಐತಿ ಕೇಳ್ತಿರ್ಬೋದು. ಅವ್ರು ಯಾರು ಅಲ್ಲ, ಅದಕ್ಕೂ ಕಾರಣ ಜೋಸ್ ಹ್ಯಾಸಲ್ವುಡ್. ವುಡ್ ನಮ್ ಕೆಟ್ಟ ಕಾರಣ ಚಿಂತೆ ಐತೆ RCB ಬಗ್ಗೆ. ಎದಕ್ಕಾರ ಈ ಕಡೆ ಚಾಂಪಿಯನ್ಸ್ ಟ್ರೋಫಿ ಇದ್ರು ಹೊರಗೆ ಬಿದ್ದಾರೆ, ಮತ್ತ ಬಾಳ ಮ್ಯಾಚ್ ಆಡಿಲ್ಲ. ಮತ್ತ ನಮ್ಮ RCB ಇವ್ರು ಆಕ್ಷನ್ದಾಗ 12 ಕೋಟಿ ಕೊಟ್ಟು ತಗೊಂಡೈತಿ. ಇವ್ರು ನಮ್ಮ RCB ಮೇನ್ ಬೌಲರ್ ಅಂತಾರ, ಫಾರಿನ್ ಪೇಸರ್. ಇವ್ರು ಆಡ್ಲಿಕ್ಕರ ಒಂಥರ ಕಷ್ಟ ಆಗ್ಬೋದು RCB ಅಂತೇಳಿ RCB ಮ್ಯಾನೇಜ್ಮೆಂಟ್ ಚಿಂತೆ ಮಾಡ್ಲತ್ತೈತಿ. ಸೊ ಎದಕ್ಕೆ ಹೊರಗೆ ಅಂದ್ರೆ ಪ್ಯಾಟ್ ಕಮಿನ್ಸ್ ಹ್ಯಾಸಲ್ವುಡ್. ಒಂದು ಪ್ಯಾಟ್ ಕಮಿನ್ಸ್ ಅವ್ರಿಗೆ ಆಂಕಲ್ ಇಂಜುರಿ ಆಗಿತ್ತ. ಅದಕ್ಕೆ ಅವರು ಆಸ್ಟ್ರೇಲಿಯಾ ಪ್ರಾಕ್ಟೀಸು, ಚಾಂಪಿಯನ್ಸ್ ಟ್ರೋಫಿ ಪ್ರಾಕ್ಟೀಸ್ಗೂ ಬಂದಿಲ್ಲ. ಮತ್ತು ಮೊನ್ನೆ ಟೆಸ್ಟು ಆಡಿಲ್ಲ. ಮೊನ್ನೆ ಟೆಸ್ಟು ಆಂಕಲ್ ಇಂಜುರಿ ಸಂಬಂಧ ಬಿಟ್ಟಾರ ಅವರು. ಈಗ ಮುಂದೆ ಬರೋ ಚಾಂಪಿಯನ್ಸ್ ಟ್ರೋಫಿನೂ ಆಡಲ್ಲ, ರಿಪೋರ್ಟ್ಸ್ ಬರಲ್ಲ. ಒಂಥರ ಆಸ್ಟ್ರೇಲಿಯನ್ ಮ್ಯಾನೇಜ್ಮೆಂಟ್ದವರು ಒಂಥರ ಇವ್ರನ್ನ ಕೈ ಬಿಟ್ಟಾರ ಅಂತ ಹೇಳ್ಬೇಕು. ಅದಕ್ಕಾರ ಇಂಜುರಿ ಆಗಿದ ಕಾರಣಕ್ಕೆ, ಇವ್ರು ಆಡ್ಲಾರ ಕಾರಣಕ್ಕೆ ನಾವು ಬೇರೆ ಕ್ಯಾಪ್ಟನ್ ಹುಡುಕಾಡ್ಲತ್ತೀವತ್ತಿ ಮೊದಲ ಇಂಡೈರೆಕ್ಟ್ ಆಗಿ ಹೇಳತ್ತಾರ ಇವ್ರು ಕ್ಲಿಯರ್ ಆಗಿ. ನಾವು ಇವ್ರಿಬ್ರು ಈಗ ಇಬ್ರ ರೇಸ್ ಒಳಗೆ ಅದ್ರ ಕ್ಯಾಪ್ಟನ್ಸಿ ರೇಸ್ ಒಳಗೆ ಆಸ್ಟ್ರೇಲಿಯಾ ಟೀಮ್ದಾಗ ಅವ್ರು ಯಾರಂದ್ರೆ, ಒಂದು ನೀವು ತಮಿಳಲ್ಲಿ ನೋಡಿದ ಪ್ರಕಾರ ಒಂದು ಸ್ಟೀವನ್ ಸ್ಮಿತ್, ಒಂದು ಟ್ರಾವಿಸ್ ಹೆಡ್. ಮೊದಲು ಟ್ರಾವಿಸ್ ಹೆಡ್, ಸ್ಟೀವನ್ ಸ್ಮಿತ್ ಏನಿದ್ರು ಮಾನ್ಯ ಶ್ರೀಲಂಕಾ ಟೆಸ್ಟ್ ಒಳಗೆ ಕ್ಯಾಪ್ಟನ್ ಆಗಿದ್ರು, ಅವರು ಫಸ್ಟ್ ರನ್ನರ್. ಮತ್ತೆ ಇನ್ನೇನೈತಿ ಇನ್ನೊಬ್ರ ಟ್ರಾವಿಸ್ ಹೆಡ್ ಹೆಂಗಂದ್ರ, ಈಗೊಮ್ಮೆ ಪ್ಯಾಟ್ ಕಮಿನ್ಸ್ ಅವ್ರು ಹೇಳಿದ್ರು, ಹೆಡ್ ಅವರು ಇದು ಆಸ್ಟ್ರೇಲಿಯಾ ಟೀಮಿನ ವೈಸ್ ಕ್ಯಾಪ್ಟನ್ ಅಂತ ಅವರೇ ಹೇಳಿದ್ರು. ಅದ್ರ ಪ್ರಕಾರ ಇವ್ರಿಬ್ರು ರೇಸ್ ಒಳಗಿರ್ತಾರೆ ಚಾಂಪಿಯನ್ಸ್ ಟ್ರೋಫಿ ಕ್ಯಾಪ್ಟನ್ಸಿ ಒಳಗ. ಸೊ ಇವ್ರಿಬ್ರಿಂತ್ರ ಆಸ್ಟ್ರೇಲಿಯಾಗ ಅವು ಲಾಸ್ ಎಷ್ಟಪ್ಪ ಅಂದ್ರೆ ಹೆವಿ ಲಾಸ್ ಆಗುತ್ತೆ ಆಸ್ಟ್ರೇಲಿಯಾ ಟೀಮಿಗೆ. ಓಕೆ, ಎದಕ್ಕಾರ ಈ ಕಡೆ ಪ್ಯಾಟ್ ಕಮಿನ್ಸ್ ಅವ್ರ ಕಡೆ ನೋಡಿ ನೀವು, ಇವ್ರು ಒಂಥರ ಟ್ರಿಯೋ ಡೇಂಜರ್ ಇತ್ತು ಅಂದ್ರ, ಹ್ಯಾಸಲ್ವುಡ್, ಪ್ಯಾಟ್ ಕಮಿನ್ಸ್, ಮಿಚೆಲ್ ಸ್ಟಾರ್ಕ್, ಇವ್ರು 3 ಮಂದಿ ತ್ರಿಮೂರ್ತಿಗಳು ಡೇಂಜರ್ ಇದ್ರು ಅಪೋನೆಂಟ್ ಟೀಮಿಗೆ. ಆದ್ರೆ ಈ ಅಪೋನೆಂಟ್ ಟೀಮ್ನ ಇಬ್ರು ಹೊಂಟಾರು. ಒಬ್ಬ ಸ್ಟಾರ್ಕ್ ಒಬ್ಬ ಕೂತ ಡಿಂಗಟಿಗ ಡ್ಯಾನ್ಸ್ ಮಾಡಕ್ ಬಾಲಿಂಗ್ ಮಾಡಿದ್ಬಿಟ್ಟು ಇವ್ರಿಬ್ಬಿದ್ರ ಆಸ್ಟ್ರೇಲಿಯಾ ಟೀಮ್ ಎಫೆಕ್ಟಿವ್ ಇರ್ತಿತ್ತು. ಆದ ಕಾರಣ ಪ್ಯಾಟ್ ಕಮಿನ್ಸ್ ಅವ್ರು ಮೇನ್ ಅವ್ರ ಕ್ಯಾಪ್ಟನ್ಸಿ ಒಂದು ಚಟ್ಬೇಕಾಗತ್ತೆ ಆಸ್ಟ್ರೇಲಿಯಾ ಟೀಮ್ಗೆ. ಅಂದ್ರೆ ಕ್ಯಾಪ್ಟನ್ಸಿ ಇರ್ಲಿಕ್ಕರ ಒಂಥರ ಆಸ್ಟ್ರೇಲಿಯಾ ಟೀಮ್ ಏನು ಇಲ್ಲ ಹೇಳ್ಬೇಕು. ಪ್ಯಾಟ್ ಕಮಿನ್ಸ್ ಅವ್ರ ಕ್ಯಾಪ್ಟನ್ಸಿ, ಸ್ಟೀವನ್ ಸ್ಮಿತ್ ಅದಾಗ ಪ್ಯಾಟ್ ಕಮಿನ್ಸ್ ಅವ್ರು ಮೀರ್ಸು ಅಷ್ಟ ಹೆವಿ ಇಲ್ಲ ಆಸ್ಟ್ರೇಲಿಯಾ ಟೀಮ್ ಕ್ಯಾಪ್ಟನ್ಸಿ ಒಳಗ. ಸೊ ಅವ್ರು ಹೆಂಗ್ ಪರ್ಫಾರ್ಮ್ ಮಾಡ್ತಾರ ನೋಡ್ಬೇಕು. ಇನ್ನ ಆಸ್ಟ್ರೇಲಿಯಾ ಟೀಮಿಗೆ ಹ್ಯಾಸಲ್ವುಡ್ ಅವ್ರಿಂದ ಏನ್ ಲಾಸ್ ಅಪ್ಪ ಅಂದ್ರ, ಹ್ಯಾಸಲ್ವುಡ್ ಅವ್ರಂತ್ರ ಆಸ್ಟ್ರೇಲಿಯಾ ಟೀಮಿಗೆ ಹೆವಿ ಲಾಸ್ ಐತಿ. ಅದಕ್ಕಾರ ನೀನ ಟೆಸ್ಟ್ ನಾಗ ಬಂದ್ರೆ ಅವ್ರು ಬೋಲೆಂಡ್ ಕೈಲಿ ಬಾಲ್ ಹೆಂಗ್ ಮಾಡಿಸ್ತಿದ್ರು, ಆರ ಓಡಿಯಾದಾಗ ಬಂದ್ರ ಹಂಗಿಲ್ಲ. ಅದಕ್ಕಾರ ಓಡಿಯಾದಾಗ ಇವ್ರು ಹೋಗಿ ಲೈನ್ ಅಲ್ಲಿ ಅಂತ ಮತ್ತ ಇವ್ರು ಹೋಗಿ ಬಾಲಿಂಗ್ ಬೇರೆ ಐತಿ. ಅದಕ್ಕ ಇಲ್ಲಿ ತಂದು ಅವ್ರನ್ನ ಆಡ್ಸ್ಲಕ್ಕಾಗಲ್ಲ. ಇವ್ರು ಒಂಥರ ಅಸೆಟ್ ಅಂತ ಹೇಳ್ಬೇಕು ಆಸ್ಟ್ರೇಲಿಯಾ ಟೀಮಿಗೆ. ಆದ್ರೆ ಇವರು ಇಂಜುರಿ ಆಗಿ ಮಿಸ್ ಔಟ್ ಆಗೋದ್ರಿಂದ ಆಸ್ಟ್ರೇಲಿಯಾ ಒಂಥರ ಈ ಸಲ ಬಾಳ ಕಷ್ಟ ಪಡ್ಬೇಕಾಕೈತಿ ಚಾಂಪಿಯನ್ಸ್ ಟ್ರೋಫಿ ಒಳಗ. ಹೆಂಗ ಓಡಿಯಾ ವರ್ಲ್ಡ್ ಕಪ್ ಒಳಗೆ ಕಪ್ ಗೆದ್ದಿದ್ರಲ್ಲ, ಆ ಪರಿ ಪರ್ಫಾರ್ಮೆನ್ಸ್ ಬರೋ ಡೌಟ್. ಎದಕ್ಕಾರ ಮೇನ್ ಇಬ್ರು ಬಾಲರ್ಗಳೇ ಇಲ್ಲ. ಒಂದು ಪ್ಯಾಟ್ ಕಮಿನ್ಸ್ ಮತ್ತು ಹ್ಯಾಸಲ್ವುಡ್ ಮೇನ್ ಬಾಲರ್ಗಳ ಟೀಮ್ನಾಗ ಇರ್ತಾರ. ಕಪ್ ಹೆಂಗ್ ಗೆಲ್ತಾರ ಹೋಗಿ ಅದು ಇರೋದು ಪಾಕಿಸ್ತಾನದಾಗ ಸ್ವಿಮ್ಮಿಂಗ್ ಪೂಲ್ ಹಾಕಿ ಬಡ್ಡೆಗೆ ಏನೋ ಮೊಸಳಿ ಬೇರೆ ಬಿಡ್ಲಾತಾರ, ಭಾಳ ನ್ಯೂಸ್ ಐತಿ. ಆ ಮೊಸಳಿಕಾಯಿಗೆ ಏನ್ರಿ ಅಪ್ಪಿತಪ್ಪಿ ಅವರು ಸಿಕ್ಕಾಕೊಂಡ್ರೆ ಅವರು ಪ್ಲೇಯರ್ಸ್ 4 ಪ್ಲೇಯರ್ಸ್ ಗಾಯ ಆತಾರ. ಅದಕ್ಕೆ ಭಾಳ ಹುಷಾರಾಗಿರ್ಬೇಕು ಆಸ್ಟ್ರೇಲಿಯನ್ ಪ್ಲೇಯರ್ಸ್. ಮೊದ್ಲು ಎಸ್ಪೆಷಲಿ ಈ ಇಂಜುರಿ ಆದವ್ರು ಕರ್ಕೊಂಡ್ ಹೋದ್ರೆ ಮತ್ತೆ ಮೇನ್ ಇವ್ರನ್ನ ಕಾಯ್ಬೇಕಲ್ಲಿ. ಮೊಸಳಿ ಬೇರೆ ಬಿಡ್ತಾರ ಸಿಕ್ಕರ್ತನ ಅವ್ರ ಕೈಯಾಗ. ಸೊ ಅದ್ರ ಕೈಯಾಗ ಹುಷಾರಾಗಿರ್ಬೇಕು ಆಸ್ಟ್ರೇಲಿಯನ್ ಪ್ಲೇಯರ್ಸ್. ಇದೊಂದ ಅಲ್ಲ, ಯಾವ ಟೀಮ್ ಪಾಕಿಸ್ತಾನಕ್ಕೆ ಹೋಗಿದ್ದೆ ಎಲ್ಲ ಟೀಮ್ ಹುಷಾರಾಗಿರ್ಬೇಕಲ್ಲಿ. ಪಾಕಿಸ್ತಾನಕ್ಕೆ ಹೋದಾಗ ಎದಕ್ಕೆ ಬಡೆ ಮೊಸಳಿ ಬಿಟ್ರೆ ಅವ್ರು ಬೇರೆ ಗ್ರೌಂಡ್ ಮೊಸಳಿ ಬಿಟ್ಟಾರು, ಹುಷಾರಾಗಿರ್ಬೇಕು ಇವ್ರ ಟೀಮ್ನವರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರ. ಹಂಗ ವಿಡಿಯೋ ಹೆಂಗಿತ್ತು ಅಂತ ಒಂದು ಕಾಮೆಂಟ್ ಮಾಡ್ರಿ. ಹಂಗೆ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.